ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಅಮೆರಿಕ ಸಂಬಂಧಗಳು ದಿನೇ ದಿನೇ ಹಳಸ್ತಾ ಇವೆ. ಕ್ವಾಡ್ ಸಭೆಗಾಗಿ ಭಾರತಕ್ಕೆ ಬರಬೇಕಿದ್ದ ಡೊನಾಲ್ಡ್ ಟ್ರಂಪ್ ತಮ್ಮ ಭೇಟಿಯನ್ನು ರದ್ದು ಮಾಡಿದ್ದಾರೆ. ಹಾಗೆ UNGA ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಅಮೆರಿಕಾಗೆ ಹೋಗಬೇಕಾಗಿದ್ದ ನರೇಂದ್ರ ಮೋದಿ ಕೂಡ ತಮ್ಮ ಪ್ರಯಾಣವನ್ನು ರದ್ದು ಮಾಡ್ತಾ ಇರೋ ಸುದ್ದಿಗಳು ಬರ್ತಾ ಇವೆ. ಈಗ ಇಬ್ಬರೂ ನಾಯಕರು ಒಬ್ಬರನ್ನೊಬ್ಬರು ಭೇಟಿ ಮಾಡೋದಕ್ಕೆ ಕೂಡ ಇಷ್ಟಪಡ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ರಷ್ಯಾದಿಂದ ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಸುದ್ದಿಗಳು ಬರ್ತಾ ಇವೆ. ರಷ್ಯಾ ಭಾರತದಲ್ಲಿ ತನ್ನ 5th ಜನರೇಷನ್ ಯುದ್ಧ ವಿಮಾನ ತಯಾರಿಕಾ ಘಟಕವನ್ನು ಆರಂಭ ಮಾಡೋದಕ್ಕೆ ಹೂಡಿಕೆಗಳ ಸಾಧ್ಯತೆಯನ್ನು ಪರಿಶೀಲನೆ ಮಾಡ್ತಾ ಇದೆ. ಹಾಗಾದ್ರೆ ರಷ್ಯಾದ 5th ಜನರೇಷನ್ ಯುದ್ಧ ವಿಮಾನ ಭಾರತದಲ್ಲೇ ತಯಾರಾಗತ್ತಾ? ಹಾಗೇನಾದ್ರೂ ಆದ್ರೆ ಭಾರತ ಫ್ರಾನ್ಸ್ ಜೊತೆ ಮಾಡಿಕೊಂಡ ಇಂಜಿನ್ ಒಪ್ಪಂದ ಏನಾಗುತ್ತೆ? ರಷ್ಯಾ ಭಾರತದ ಬಗ್ಗೆ ಇಷ್ಟೊಂದು ಆಸಕ್ತಿಯನ್ನು ಯಾಕೆ ತೋರಿಸ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಅಂದ್ರೆ ಚೈನಾಗೆ ಹೋಗೋ ಮೊದಲು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಿದ್ದ ಕೆಲ ಮಾತುಗಳು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆದವು. ಭಾರತಕ್ಕೆ ಹೂಡಿಕೆಗಳು ಬರಬೇಕು, ಅವು ಎಲ್ಲಿಂದ ಬರುತ್ತವೆ, ಹೇಗೆ ಬರುತ್ತವೆ, ಕಪ್ಪ ಬಿಳುಪ ಕೆಂಪ ಇದ್ಯಾವುದು ಮುಖ್ಯ ಅಲ್ಲ, ನಮಗೆ ಹೂಡಿಕೆಗಳು ಬರಬೇಕಿದೆ, ನಮ್ಮಲ್ಲಿ ತಯಾರಿಕಾ ಘಟಕಗಳ ಸ್ಥಾಪನೆ ಆಗಬೇಕಾಗಿದೆ, ಟೆಕ್ನಾಲಜಿ ಸಿಗಬೇಕಾಗಿದೆ ಅಂತೆಲ್ಲ ಮೋದಿ ಹೇಳಿದ್ರು. ಇದು ಅವರ ಜಪಾನ್ ಹಾಗೂ ಚೈನಾ ಭೇಟಿಯ ಸಂದರ್ಭದಲ್ಲಿ ಹಾಕಿಕೊಂಡಿದ್ದ ಪೀಠಿಕೆ. ಅಷ್ಟೇ ಅಲ್ಲ, ಅಮೆರಿಕ ಜೊತೆಗೆ ಸಂಬಂಧಗಳು ಹಳಸಿದ್ರೂ ಕೂಡ ಜಗತ್ತಿನ ಜೊತೆ ಭಾರತದ ಬಾಂಧವ್ಯವನ್ನ ಮುಂದುವರಿಸಬೇಕು ಅನ್ನೋದು ಮತ್ತು 140 ಕೋಟಿ ಜನಸಂಖ್ಯೆ, ಅದರಲ್ಲೂ ಅತಿ ಹೆಚ್ಚು ಯುವಶಕ್ತಿ ಇರೋ ದೇಶಕ್ಕೆ ಈಗ ಏನು ಬೇಕು ಅನ್ನೋದನ್ನು ಕೂಡ ಮೋದಿ ಭಾರತಕ್ಕೆ ಹೇಳೋ ಪ್ರಯತ್ನವನ್ನು ಮಾಡಿದರು. ಇದಾದ ಮೇಲೆ ಪ್ರಧಾನಿ ಜಪಾನ್ಗೆ ಹೋದರು. ಅಲ್ಲಿ ಸುಮಾರು $68 ಬಿಲಿಯನ್ ಹೂಡಿಕೆಯ ಭರವಸೆಯನ್ನು ತಗೊಂಡ್ರು. ಅಲ್ಲಿಂದ ಚೈನಾಗೆ ಹೋದರು. ಅಲ್ಲಿ ಗಡಿಗಳ ವಿಷಯ, ವ್ಯಾಪಾರ ಸಂಬಂಧಗಳ ಬಗ್ಗೆ ಒಂದಷ್ಟು ಮಾತುಕತೆ ಆಯ್ತಾದರೂ ಹೂಡಿಕೆಗಳ ಪ್ರಸ್ತಾಪ ಏನೂ ಆದಂತಿಲ್ಲ. ಹಾಗೆ ಚೈನಾ ಜೊತೆ ದ್ವಿಪಕ್ಷೀಯ ಮಾತುಕತೆಗಳಲ್ಲಿ ಭಾರತ ಮತ್ತು ಚೈನಾ ನಡುವೆ ಯಾವುದೇ ಒಪ್ಪಂದಕ್ಕೆ ಸಹಿ ಕೂಡ ಬೀಳಲಿಲ್ಲ. ಆದರೂ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರ ಜೊತೆ ಒಂದೇ ಕಾರಲ್ಲಿ ಮೋದಿ ಹೋಗಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಯಿತು. ಗೆಳೆಯರೆ, ಅಲ್ಲಿ ಭಾರತದ ಪ್ರಧಾನಿಗಾಗಿ ಪುತಿನ್ ಕಾರಲ್ಲಿ ಕೂತೆ 10 ನಿಮಿಷ ಕಾದ್ರು ಅಂತ ಹೇಳಲಾಯಿತು. ಆನಂತರ ಇಬ್ಬರು ತಮ್ಮ ಭೇಟಿಗೆ ನಿಗದಿಯಾಗಿದ್ದ ಸ್ಥಳಕ್ಕೆ ಒಟ್ಟಿಗೆ ಹೋದರು. ಹಾಗೆ ಹೋಗುವಾಗ ಕಾರಲ್ಲಿ ನೋಟ್ಸ್ ತಗೊಳ್ಳೋರು, ರಾಜತಾಂತ್ರಿಕರು ಹೀಗೆ ಯಾರೂ ಇರಲಿಲ್ಲ. ಕಾರಲ್ಲಿ ಪುತಿನ್ ಮತ್ತು ಮೋದಿ ನಿಜವಾದ ದ್ವಿಪಕ್ಷೀಯ ಮಾತುಕತೆಗಳನ್ನು ಮಾಡ್ಕೊಳ್ತಾ ಹೋದರು. ಆ ಮಾತುಕತೆಯಲ್ಲಿ ಏನಾಯಿತು, ಯಾವ ವಿಷಯ ಚರ್ಚೆ ಆಯಿತು, ಏನು ಮಾತಾಡ್ಕೊಂಡ್ರು ಅನ್ನೋದನ್ನು ಅವರೇ ಹೇಳಬೇಕು. ಆದರೆ ಈ ಭೇಟಿಯ ನಂತರ ಭಾರತದಲ್ಲಿ Su-57 ಯುದ್ಧ ವಿಮಾನಗಳ ತಯಾರಿಗೆ ಹೂಡಿಕೆಗಳನ್ನು ಮಾಡೋದಕ್ಕೆ ರಷ್ಯಾ ಆಸಕ್ತಿಯನ್ನು ತೋರ್ತಾ ಇದೆ ಮತ್ತು ಸಾಧ್ಯತೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡಿದೆ ಅನ್ನೋ ವರದಿಗಳು ಬರ್ತಾ ಇವೆ. ಇಲ್ಲಿ Su-57 ಅನ್ನೋದು ರಷ್ಯಾದ 5th ಜನರೇಷನ್ ಯುದ್ಧ ವಿಮಾನ. ಈ ಹಿಂದೆನೆ ನಿಮಗೆ ಈ Su-57 ಹಾಗೂ ಅಮೆರಿಕಾದ F-35 ನಡುವೆ ಇರೋ ವ್ಯತ್ಯಾಸಗಳು ಹಾಗೂ Su-57ನ ವಿಶೇಷಗಳ ಬಗ್ಗೆ ಒಂದು ವಿಡಿಯೋದಲ್ಲಿ ವಿವರಿಸಿದ್ದೀನಿ. ಹೀಗಾಗಿ ಅದನ್ನು ಮತ್ತೆ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಗೆಳೆಯರೆ, Su-57 ರಷ್ಯಾದ 5ನೇ ತಲೆಮಾರಿನ ಅತ್ಯಂತ ಬಲಿಷ್ಠ ಯುದ್ಧ ವಿಮಾನ. ಡ್ಯುಯಲ್ ಇಂಜಿನ್ ಹಾಗೂ ಸ್ಟೆಲ್ತ್ ಶಕ್ತಿಯನ್ನು ಹೊಂದಿರೋ Su-57 ಅತ್ಯದ್ಭುತ ಮ್ಯಾನ್ಯೂರಿಂಗ್ ಕೆಪಾಸಿಟಿಯನ್ನು ಕೂಡ ಹೊಂದಿದೆ ಅಂತ ಹೇಳ್ತಾರೆ. ಹೀಗಾಗಿ ಆಕಾಶದಲ್ಲಿ ಶತ್ರು ವಿಮಾನಗಳ ಜೊತೆ ಕಾದಾಡೋದಕ್ಕೆ F-35ಗಿಂತ Su-57 ಉತ್ತಮ ಅನ್ನೋ ಅಭಿಪ್ರಾಯ ಕೆಲವರಿಗಿದೆ. ಇನ್ನು F-35 ಅನ್ನೋದು ಈಗಾಗಲೇ ಯುದ್ಧಗಳಲ್ಲಿ ಬಳಕೆಯಾದ ವಿಮಾನ. Su-57ಗೆ ಇನ್ನೂ ಅಂಥ ಅವಕಾಶ ಸಿಕ್ಕಿಲ್ಲ. Su-57 ರಷ್ಯಾದ ಬಹುನಿರೀಕ್ಷಿತ ವಿಮಾನ. ಅದಕ್ಕಾಗಿ ರಷ್ಯಾ ಈಗ ಮಾರುಕಟ್ಟೆಯನ್ನು ಹುಡುಕ್ತಾ ಇದೆ. ಈ ಹಿಂದೆ ಅದನ್ನು ಭಾರತ ಮತ್ತು ರಷ್ಯಾಗಳು ಜಂಟಿಯಾಗಿ ತಯಾರು ಮಾಡಬೇಕಿತ್ತು. ಆದರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಹಾಗೂ ಇನ್ನಿತರ ಕಾರಣಗಳಿಂದ ಮತ್ತು ಭಾರತ ತನ್ನದೇ ಆದ ಆಮ್ಕಾ ಪ್ರಾಜೆಕ್ಟ್ ಅನ್ನು ಕೈಗೆತ್ತಿಕೊಂಡ ಕಾರಣದಿಂದ ಈ Su-57 ಜಂಟಿ ತಯಾರಿ ಪ್ರಾಜೆಕ್ಟ್ನಿಂದ ಭಾರತ ಹಿಂದಕ್ಕೆ ಸರಿಬೇಕಾಗಿ ಬಂತು. ಆದರೆ ಈಗ Su-57 ಮತ್ತೆ ಭಾರತಕ್ಕೆ ಬರುವ ನಿರೀಕ್ಷೆಗಳು ಕಾಣ್ತಾ ಇವೆ. ಸದ್ಯಕ್ಕೆ ಭಾರತದ ಬಳಿ 5th ಜನರೇಷನ್ ಯುದ್ಧ ವಿಮಾನ ಇಲ್ಲ. ನಮ್ಮ ಹತ್ರ ಇರೋದು 4.5 ಜನರೇಷನ್ನ ಫ್ರಾನ್ಸ್ ನಿರ್ಮಿತ ರಫೇಲ್ ಯುದ್ಧ ವಿಮಾನ. ಅವು ಕೂಡ ತುಂಬಾ ದೊಡ್ಡ ಸಂಖ್ಯೆಯಲ್ಲೇನೂ ಇಲ್ಲ. ಇನ್ನು MiG-21 ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಯಿಂದ ನಿವೃತ್ತಗೊಳ್ತಾ ಇರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಯುದ್ಧ ವಿಮಾನಗಳ ಕೊರತೆ ಕೂಡ ಕಾಣುತ್ತೆ. ಅದನ್ನು ತುಂಬಿಕೋಬೇಕಿದೆ. ನಮ್ಮದೇ ತೇಜಸ್ ಮಾರ್ಕ್ 2 ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಯನ್ನು ಸೇರೋದಕ್ಕೆ ಇಷ್ಟೊತ್ತಿಗೆ ಶುರು ಮಾಡಬೇಕಿತ್ತು. ಆದರೆ ಮಾರ್ಕ್ 1 ವಿಮಾನಗಳನ್ನು ವಾಯುಪಡೆಗೆ ಸರಿಯಾದ ಸಮಯಕ್ಕೆ ಡೆಲಿವರಿ ಕೊಡೋದ್ರಲ್ಲಿ ನಮ್ಮ HAL ವಿಫಲವಾಗಿದೆ. ಅದಕ್ಕೆ ಕಾರಣ ಅಮೆರಿಕಾದ GE-404 ಇಂಜಿನ್ಗಳ ಮೇಲಿನ ನಮ್ಮ ಡಿಪೆಂಡೆನ್ಸಿ. ಹೀಗಾಗಿ ಭಾರತಕ್ಕೆ ಈ ಸದ್ಯಕ್ಕೆ ಯುದ್ಧ ವಿಮಾನಗಳ ಅಗತ್ಯ ತುಂಬಾನೇ ಇದೆ. ರಫೇಲ್ ಜೊತೆಗೆ ಒಂದಷ್ಟು 5ನೇ ತಲೆಮಾರಿನ ಯುದ್ಧ ವಿಮಾನಗಳು ಕೂಡ ಇದ್ರೆ ನಮ್ಮ ಶಕ್ತಿ ಹೆಚ್ಚಾಗುತ್ತೆ. ನಾವು ನಮ್ಮದೇ ಆಮ್ಕಾ ಪ್ರಾಜೆಕ್ಟ್ ಅನ್ನ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಮೊನ್ನೆ ಅಷ್ಟೇ ಫ್ರಾನ್ಸ್ನ ಸ್ಯಾಫ್ರಾನ್ ಇಂಜಿನ್ ಅನ್ನು ಬಳಸೋದಕ್ಕೆ ಎರಡೂ ದೇಶಗಳು ಒಪ್ಪಿವೆ. ಅದನ್ನು ರಾಜನಾಥ್ ಸಿಂಗ್ ಅವರೇ ಬಹಿರಂಗಪಡಿಸಿದ್ದಾರೆ. ಅದು ಸಾಧ್ಯ ಆದರೂ ಕೂಡ ಅದಕ್ಕೆ ಇನ್ನೂ ಒಂದಷ್ಟು ವರ್ಷಗಳು ಬೇಕಾಗುತ್ತವೆ. Su-57 ಯುದ್ಧ ವಿಮಾನಗಳ ಜಂಟಿ ತಯಾರಿಗೆ ಭಾರತ ಒಪ್ಪಿಗೆಯನ್ನು ಕೊಡ್ತಾ
ರಷ್ಯಾದಿಂದ ಬರ್ತಾ ಇರೋ ಸುದ್ದಿಗಳನ್ನು ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇರೋದು ಸುಳ್ಳಲ್ಲ. ರಷ್ಯಾ ಭಾರತದಲ್ಲಿ Su-57 ಯುದ್ಧ ವಿಮಾನಗಳನ್ನು ತಯಾರು ಮಾಡುತ್ತೆ. ಬಹುಶಃ ನಾಸಿಕ್ ಅಲ್ಲಿನ HALನ ಸುಖಾಯ್ Su-30 MKI ತಯಾರಿಕಾ ಪ್ಲಾಂಟ್ ಅಲ್ಲೇ ಈ Su-57ಗಳನ್ನು ತಯಾರು ಮಾಡೋ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಈ ಹಿಂದಿನಿಂದಲೂ ಚರ್ಚೆ ಆಗ್ತಾ ಇರೋ ವಿಷಯನೇ. ರಷ್ಯಾದ ರೋಸ್ಬೋರ್ ಎಕ್ಸ್ಪೋರ್ಟ್ಸ್ ಮತ್ತು ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಸಂಸ್ಥೆಗಳು ಈ ಹಿಂದೆ ಕೂಡ ಸುಖಾಯ್ ಜಂಟಿ ತಯಾರಿಯ ಆಫರ್ ಅನ್ನು ಭಾರತಕ್ಕೆ ಕೊಟ್ಟಿದ್ವು. ಆದ್ರೆ ಆಗ ಯುದ್ಧ ವಿಮಾನದಲ್ಲಿ ಒಂದಷ್ಟು ಪಾರ್ಟ್ಗಳನ್ನ ಭಾರತದಲ್ಲಿ ಮಾಡೋಣ, ಇನ್ನೂ ಒಂದಷ್ಟನ್ನ ನಾವು ಮಾಡ್ತೀವಿ, ಇಬ್ರು ಸೇರಿ ಫೈಟರ್ ಜೆಟ್ ಅನ್ನ ತಯಾರು ಮಾಡೋಣ ಅಂತ ರಷ್ಯಾ ಹೇಳ್ತು. ಆದ್ರೆ ಆಗ ಭಾರತ ಆ ಆಫರ್ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಲಿಲ್ಲ. ಯಾಕೆಂದ್ರೆ ಇಲ್ಲಿ ನಾವು ಸ್ವಲ್ಪ ನೀವು ಸ್ವಲ್ಪ ಅಂತ ಹೇಳಲಾಯ್ತೆ ಹೊರತು ಸ್ವಲ್ಪ ಅನ್ನೋದು ಏನು ಅನ್ನೋದನ್ನ ಖಚಿತವಾಗಿ ತಿಳಿಸಲಿಲ್ಲ. ಅಲ್ಲಿ ಇಂಜಿನ್, ಏವಿಯಾನಿಕ್ಸ್ ಎಲ್ಲ ಕೂಡ ರಷ್ಯಾದಿಂದಲೇ ಬಂದು ಸೀಟ್ ಬೆಲ್ಟ್ಗಳನ್ನು ನೀವು ತಯಾರು ಮಾಡಿ ಅಂದ್ರೆ ಅದು ಜಂಟಿ ತಯಾರಿಕೆ ಅಂತ ಹೇಗೆ ಅನ್ನಿಸ್ಕೊಳ್ಳುತ್ತೆ? ಈ ಪಾಕಿಸ್ತಾನ ಚೈನಾ ಜೊತೆ ಸೇರಿ J-10, J-17 ಯುದ್ಧ ವಿಮಾನಗಳನ್ನ ಜಂಟಿಯಾಗಿ ತಯಾರು ಮಾಡ್ಕೋತಾ ಇದೆ ನೋಡಿ, ಇದು ಕೂಡ ಹಾಗೆ ಆಗ್ಬಿಡುತ್ತೆ. ಸೀಟ್ ಕವರ್ಗಳನ್ನ ಪಾಕಿಸ್ತಾನ ಮಾಡಿಕೊಟ್ರೆ ಉಳಿದೆಲ್ಲವನ್ನ ಚೈನಾ ರೆಡಿ ಮಾಡಿಕೊಡುತ್ತೆ. ಅಂಥ ಜಂಟಿ ತಯಾರಿಯನ್ನ ಭಾರತ ಯಾಕಾದ್ರೂ ಮಾಡುತ್ತೆ ಮತ್ತು ಯಾಕೆ ಮಾಡಬೇಕು? ಹೀಗಾಗಿ ಅದು ಮಾತುಕತೆಯ ಹಂತದಲ್ಲೇ ಉಳಿದು ಹೋಯಿತು. ಆನಂತರ ರಷ್ಯಾ ಯುದ್ಧ ವಿಮಾನದ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾತಾಡ್ತು, ಸೋರ್ಸ್ ಕೋಡ್ ಅನ್ನು ಕೊಡ್ತೀವಿ ಅಂತ ಕೂಡ ಹೇಳ್ತು. ಗೆಳೆಯರೆ, ಈ ಸೋರ್ಸ್ ಕೋಡ್ ಶೇರಿಂಗ್ ಅನ್ನೋದು ಆಯುಧಗಳ ವಿಷಯದಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಹಾಗೆ ಮಾಡೋದ್ರಿಂದ ನಾವು ಆ ಯುದ್ಧ ವಿಮಾನಕ್ಕೆ ಯಾವ ರೀತಿಯ ಆಯುಧಗಳನ್ನು ಬೇಕಾದರೂ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಅದರಲ್ಲಿ ಬೇಕಾದ ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಯುದ್ಧ ವಿಮಾನದ ಸಾಫ್ಟ್ವೇರೇ ನಮಗೆ ಸಿಕ್ಕಂತಾಗತ್ತೆ. ಅದನ್ನು ರಷ್ಯಾ ಭಾರತಕ್ಕೆ ಆಫರ್ ಮಾಡ್ತು. ಜೊತೆಗೆ ನಿಮಗೆ ಏನೆಲ್ಲ ಬದಲಾವಣೆಗಳು ಬೇಕೋ ಅದೆಲ್ಲವನ್ನ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತು. ಅಂದ್ರೆ ನಮ್ಮದೇ ರಡಾರ್ಗಳನ್ನು ಅಳವಡಿಸೋದಿರಬಹುದು, ನಮಗೆ ಬೇಕಾದ ಮಿಸೈಲ್ಗಳನ್ನು ಅಕಾಮಿಡೇಟ್ ಮಾಡೋದಿರಬಹುದು, ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡೋದಾಗಿ ರಷ್ಯಾ ಹೇಳ್ತು. ಇದೇ ಸಂದರ್ಭದಲ್ಲಿ ಅಮೆರಿಕ ಕೂಡ ಭಾರತಕ್ಕೆ F-35ಗಳನ್ನು ಆಫರ್ ಮಾಡ್ತು. ನಮ್ಮ 5th ಜನರೇಷನ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿ ಅಂತ ಒತ್ತಡ ಹೇರೋದಕ್ಕೆ ಕೂಡ ಶುರು ಮಾಡ್ತು. ಅಲ್ಲಿ F-35 ಅನ್ನೋದು ಭಾರತಕ್ಕೆ ತುಂಬಾನೇ ಕಾಸ್ಟ್ಲಿ ಆಗುತ್ತೆ. ಜೊತೆಗೆ ಅದರ ಮೇಂಟೆನೆನ್ಸ್ ಕೂಡ ಹೆಚ್ಚಿರುತ್ತೆ. ಹಾಗೆ ಟೆಕ್ನಾಲಜಿಯನ್ನು ಹೇಗೂ ಅಮೆರಿಕ ಭಾರತದ ಜೊತೆ ಹಂಚಿಕೊಳ್ಳೋದಕ್ಕೆ ಹೋಗೋದಿಲ್ಲ. ಇದೆಲ್ಲದರ ಜೊತೆಗೆ ಇತ್ತೀಚೆಗೆ F-35 ಯುದ್ಧ ವಿಮಾನಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗಿವೆ. ಬ್ರಿಟಿಷ್ ವಾಯುಪಡೆಗೆ ಸೇರಿದ F-35 ಯುದ್ಧ ವಿಮಾನವೊಂದು ಭಾರತದಲ್ಲಿ ಇಳಿದಿತ್ತು. ಹಾಗೆ ಜಪಾನ್ನಲ್ಲಿ ಕೂಡ ಅದು ತಾಂತ್ರಿಕ ತೊಂದರೆಗಳ ಕಾರಣದಿಂದ ಲ್ಯಾಂಡ್ ಆಯಿತು. ಇಂಥ ವಿಮಾನವನ್ನ ಯಾವ ಭರವಸೆಯ ಮೇಲೆ ಖರೀದಿ ಮಾಡೋದು? ಅಮೆರಿಕದ ಒತ್ತಡ ಹೆಚ್ಚಿತ್ತು. ಹೀಗಾಗಿ ಭಾರತ ನಿಮ್ಮ F-35 ಬೇಡ, ರಷ್ಯಾದ Su-57 ಬೇಡ, ನಮಗೆ ಬೇಕಾದ ಯುದ್ಧ ವಿಮಾನವನ್ನ ನಾವೇ ನಮ್ಮ ಆಮ್ಕಾ ಪ್ರಾಜೆಕ್ಟ್ ಮೂಲಕ ತಯಾರು ಮಾಡ್ಕೋತೀವಿ ಅಂತ ಹೇಳ್ತು. ಫ್ರಾನ್ಸ್ ಜೊತೆ ಎಂಜಿನ್ ಡೀಲ್ ಆಯಿತು. ಆದರೆ ಈಗ ಮತ್ತೆ Su-57 ಭಾರತದಲ್ಲಿ ತಯಾರಾಗೋ ಸಾಧ್ಯತೆಗಳು ಚರ್ಚೆಗೆ ಬರ್ತಾ ಇವೆ. ಅದಕ್ಕೆ ಕಾರಣ ಒಂದು ಪುತಿನ್ ಹಾಗೂ ಮೋದಿ ಮಾತುಕತೆ ಹಾಗೂ ಹೂಡಿಕೆಗಳ ಸಾಧ್ಯಾಸಾಧ್ಯತೆಯ ಬಗ್ಗೆ ರಷ್ಯಾ ಪರಿಶೀಲನೆ ಮಾಡ್ತಾ ಇದೆ ಅನ್ನೋ ವರದಿಗಳು. ಇನ್ನು ಇಲ್ಲಿ ಈ ಯುದ್ಧ ವಿಮಾನವನ್ನ ನಾಸಿಕ್ಕಲ್ಲಿ ಈಗಾಗಲೇ ಇರುವ Su-30 MKI ಪ್ಲಾಂಟ್ ಅಲ್ಲೇ ತಯಾರು ಮಾಡೋ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಮೊದಲ 30 ವಿಮಾನಗಳನ್ನ ರಷ್ಯಾದಲ್ಲಿ ಸಿದ್ಧಪಡಿಸಿ ಇನ್ನು 3-4 ವರ್ಷಗಳ ಒಳಗಾಗಿ ಭಾರತಕ್ಕೆ ಡೆಲಿವರಿ ಕೊಡಲಾಗುತ್ತೆ. ಹಾಗೆ ಇನ್ನುಳಿದ 70 ಯುದ್ಧ ವಿಮಾನಗಳು ಭಾರತದಲ್ಲೇ ತಯಾರಾಗುತ್ತವೆ. ಇನ್ನು 60% ಸಂಪೂರ್ಣ ಸ್ವದೇಶಿ ವಸ್ತುಗಳನ್ನ ಇದರಲ್ಲಿ ಬಳಕೆ ಮಾಡ್ತಾರೆ. ಈ ಮೂಲಕ ದೇಸಿ ಸಂಸ್ಥೆಗಳಿಗೆ, MSMEಗಳಿಗೆ ಉದ್ಯೋಗಾವಕಾಶ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಂತ ಇದು ಆಗೇ ಹೋಗುತ್ತೆ ಅಂತಲ್ಲ. ಯಾಕೆಂದ್ರೆ ಅಮೆರಿಕ ಈಗ ರಷ್ಯಾದ ಮೇಲೆ ನಿರ್ಬಂಧಗಳನ್ನು ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ಹೋಗ್ತಾ ಇದೆ. ಇಲ್ಲಿ ಇಡೀ ಜಗತ್ತು ಇಂಟರ್ ಡಿಪೆಂಡೆನ್ಸಿಯನ್ನ ಹೊಂದಿರೋ ಕಾಲ ಇದು. ಹೇಗೆ ಅಮೆರಿಕ ತನ್ನ ಯುದ್ಧ ವಿಮಾನಗಳ ಇಂಜಿನ್ ತಯಾರಿಗಾಗಿ ಲೋಹಕ್ಕೆ ರಷ್ಯಾದ ಕಡೆಗೆ ನೋಡುತ್ತೋ, ಹಾಗೆ ರಷ್ಯಾ ಕೂಡ ತನ್ನ ಆಯುಧಗಳಲ್ಲಿ ಬಳಸುವ ಒಂದಷ್ಟು ತಾಂತ್ರಿಕ ಸಾಮಗ್ರಿಯನ್ನ ಯುರೋಪ್ನ ದೇಶಗಳಿಂದ ಆಮದು ಮಾಡಿಕೊಳ್ತಾ ಇತ್ತು. ಹೀಗಾಗಿ ಸ್ಯಾಂಕ್ಷನ್ಗಳು ರಷ್ಯಾದ ತಯಾರಿಕಾ ಸಾಮರ್ಥ್ಯವನ್ನು ಎಷ್ಟರ ಮಟ್ಟಿಗೆ ಕುಗ್ಗಿಸುತ್ತವೆ ಅನ್ನೋದು ಗೊತ್ತಿಲ್ಲ. ಇನ್ನು ಚೈನಾದ ವಸ್ತುಗಳನ್ನು ಬಳಸಿದ್ರೆ ಭಾರತ ಆ ಯುದ್ಧ ಸಾಮಗ್ರಿಯನ್ನು ಖರೀದಿ ಮಾಡುತ್ತಾ? ಸದ್ಯಕ್ಕೆ ನಾವು ಚೈನಾ ವಸ್ತುಗಳಿರುವ ಆಯುಧಗಳನ್ನು ಬಳಕೆ ಮಾಡಬಾರದು ಅಂತ ಭಾರತ ನಿರ್ಧಾರವನ್ನು ಕೈಗೊಂಡಿದೆ. ಈಗ ಭಾರತ ಚೀನಾ ಭಾಯಿ ಅಂತ ನಮ್ಮ ಪ್ರಧಾನಿ ಹೇಳಿದ್ದಾರೆ. ಹಾಗಾದ್ರೆ ಆ ಹಳೆಯ ಭಾರತದ ನಿರ್ಧಾರ ಏನಾಗುತ್ತೆ ಗೊತ್ತಿಲ್ಲ. ಇನ್ನು ರಷ್ಯಾದ ಆಯುಧ ಖರೀದಿ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ಹೇರಿದ್ರೆ ಆಗ ಭಾರತ ಮತ್ತು ರಷ್ಯಾದ ನಡುವೆ ಇಂಥ ಖರೀದಿಗಳು ನಡೆಯುತ್ತವಾ? ಅದರಿಂದ ಸೆಕೆಂಡರಿ ಸ್ಯಾಂಕ್ಷನ್ಸ್ ಭಾರತದ ಮೇಲೆ ಬೀಳುತ್ತವೆ ಅಲ್ವಾ? ಅದನ್ನು ಭಾರತ ಹೇಗೆ ನಿಭಾಯಿಸುತ್ತೆ? ಈ ಪ್ರಶ್ನೆಗೆ ಕೂಡ ಇನ್ನೂ ಸ್ಪಷ್ಟ ಉತ್ತರ ಸಿಗ್ತಾ ಇಲ್ಲ. ಇದೆಲ್ಲದರ ಜೊತೆಗೆ ಭಾರತ Su-57 ಕಡೆಗೆ ಒಲವು ತೋರಿದ್ರೆ ಫ್ರಾನ್ಸ್ ಜೊತೆಗಿನ ಇಂಜಿನ್ ತಯಾರಿ ಪ್ರಾಜೆಕ್ಟ್ ಏನಾಗುತ್ತೆ?
ಯಾಕೆಂದ್ರೆ ಈಗ ಯುಕ್ರೇನ್ ವಿಷಯದಲ್ಲಿ ಯುರೋಪಿಯನ್ ಯೂನಿಯನ್ ರಷ್ಯಾದ ವಿರುದ್ಧ ನಿಂತಿದೆ. ಫ್ರಾನ್ಸ್ ಅಂತೂ ಸಂಭಾವ್ಯ 3ನೇ ವಿಶ್ವ ಯುದ್ಧಕ್ಕೆ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಅಲ್ಲಿ ಆಸ್ಪತ್ರೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿ ಅಂತ ಫ್ರಾನ್ಸ್ನ ಅಧ್ಯಕ್ಷರು ಹೇಳಿದ್ದಾರೆ. ಹೀಗಿರುವಾಗ ಭಾರತ ರಷ್ಯಾ ಸಂಬಂಧಗಳು ಫ್ರಾನ್ಸ್ನ ಯುದ್ಧ ವಿಮಾನ ತಂತ್ರಜ್ಞಾನ ಹಂಚಿಕೆಗೆ ಅಡ್ಡಿಯನ್ನುಂಟು ಮಾಡೋದಿಲ್ವಾ? ಇಂಥ ಸಾಕಷ್ಟು ಪ್ರಶ್ನೆಗಳಿಗೆ ಇಲ್ಲಿ ಇನ್ನೂ ಉತ್ತರ ಸಿಗಬೇಕಿದೆ. ಇದು ಗೆಳೆಯರೆ, ಭಾರತದಲ್ಲಿ ರಷ್ಯಾದ Su-57 ತಯಾರಿಯ ಕುರಿತಾಗಿ ಬರ್ತಾ ಇರೋ ಸುದ್ದಿಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.